ತುಂಬ ಸಖತ್ತಾಗೈತೆ ನೋಡಿ. ಪಾರ್ವತಿ ದೇವಿ ಗುಡಿ ಒಳಗೆ ಕುಂತಿದ್ದಾರೆ ನೋಡಿ. ಅದೇ ಥರ ಬನ್ನಿ ತೋರಿಸ್ತೀನಿ ಬನ್ನಿ ನೋಡಿ. ಅದ್ಭುತವಾಗಿ ಕಟ್ಟಿದ್ದಾರೆ ದೇವಸ್ಥಾನವ ನೋಡಿ. ಕಲ್ಲರು ಕೂಡ ತುಂಬ ಸಖತ ಮಾಡಿದ್ದಾರೆ ದೇವಸ್ಥಾನವ ನೋಡಿ. ಕಲಾವಿದರಿಗೆ ಒಂದು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ತುಂಬ ಧನ್ಯವಾದಗಳು. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಬೀರೇಶ್ವರ ಸ್ವಾಮಿ 5 ತಲೆಯ ಸರ್ಪ ನೋಡಿ. ಬೀರೇಶ್ವರ ಕುರಿ ಮೇಸಕ್ಕೆ ಬಂದಿದ್ದಾಗ ಅದ್ಭುತವಾದ ಕಥೆನೇ ಐತೆ ಬೀರೇಶ್ವರ ಸ್ವಾಮಿದು. ಕುರಿ ಮೇಸಕ್ಕೆ ಬರ್ತಿದ್ದಾಗ ಕುರಿಗೆ ಬಾಯಾರಿಕೆ ಆಗಿ ಅದು ನೀರನ್ನು ಹುಡುಕಿಕೊಂಡು ಹೋದಾಗ ಅಲ್ಲಿ ಬೀರೇಶ್ವರ ಸ್ವಾಮಿ ನೆಲೆಸಿದ್ನಂತೆ. ಅದೇ ಥರ ನೋಡಿ ತುಂಬ ಅದ್ಭುತ ಮಾಡಿದ್ದಾರೆ. ವೀಣೆ ನುಡಿಸ್ತಾ ಇರುವಂಥ ಸರಸ್ವತಿ, ಆ ಕಡೆ ಈ ಕಡೆ ರಾಕ್ಷಸಿಯರು, ಸಿಂಹಗಳು, ಗೋಪುರ, ಕಂಬಗಳು, ಅಲಂಕೃತವಾದ ಗೊಂಬೆ ಗೋಪುರಗಳು ನೋಡಿ ನೋಡಿ ತುಂಬ ಸಖತ್ತಾಗಿ ಕಾಣಿಸ್ತೈತೆ. ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಚೀರ್ನಳ್ಳಿ ಗ್ರಾಮದಲ್ಲಿ ಪಾರ್ವತಿ ದೇವಸ್ಥಾನ ಇರೋದು ನೋಡಿ. ತುಂಬ ಅದ್ಭುತವಾಗೈತೆ ನೋಡಿ. ಸಖತ್ತಾಗಿ ಕಟ್ಟಿದ್ದಾರೆ ನೋಡಿ. ಒಳಗಡೆ ಪಾರ್ವತಿ ದೇವಿ ನೆಲೆಸಿದ್ದಾಳೆ. ನಾವು ಒಳಗೆ ಹೋಗೋಕ್ಕಾಗಲ್ಲ ನೋಡಿ. ಕಾಣಿಸ್ತೈತಾ? ತುಂಬ ಸಖತ್ತಾಗಿ ತಾಯಿ ನಮ್ಮವ್ವನ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಕೆತ್ತನೆಯ ಸಖತ್ತಾಗಿ ತಿದ್ದಿದ್ದಾರೆ ನೋಡಿ. ಪಾರ್ವತಿ ಶಿವನ ಬೇಡ್ತಾ ಇರೋದು, ವರ ಬೇಡ್ತಾ ಇರೋದು ನೋಡಿ. ಲಕ್ಷ್ಮಿ ವೀಣೆ ನುಡಿಸ್ತಾ ಇರೋದು, ಗಂಗೆ ಶಿವನಿಗೆ ತೀರ್ಥ ಕೊಡ್ತಾ ಇರೋದು ನೋಡಿ. ವಾಮನ ಬಲಿ ಚಕ್ರವರ್ತಿಯನ್ನು ಕೆಳಗೆ ಪಾತಾಳಕ್ಕೆ ತುಳಿತಾ ಇರೋದು. ಅದೇ ಥರ ಬೀರೇಶ್ವರನ 5 ತಲೆಯ ಸರ್ಪ. ಈ ಕಡೆ ನೋಡಿ ಬಸವಪ್ಪ ಐತೆ, ಬಸವಣ್ಣ ನೋಡಿ ಮೇಲ್ಗಡೆ ತುಂಬ ಸಖತ್ತಾಗೈತೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ರಾಜಗೋಪುರ ಇದು. ಬ್ರಹ್ಮ, ಅದೇ ಥರ ನರ್ತಕಿಯರು, ರಾಕ್ಷಸರು, ಸರಸ್ವತಿ ವೀಣೆ ನುಡಿಸ್ತಾ ಇರೋದು ಮೇಲ್ಗಡೆ ರಾಜಗೋಪುರದಲ್ಲಿ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಆ ಕಡೆ ಷಣ್ಮುಖ ಸ್ವಾಮಿ ಗುಡಿಯೊಳಗೆ ಕುಂತಿದ್ದಾನೆ. ಮೇಲ್ಗಡೆ ಈಶ್ವರ, ಗಣೇಶ, ಬಸವಪ್ಪ, ಬ್ರಹ್ಮ, ಷಣ್ಮುಖ, ಈಶ್ವರ ಎಲ್ಲರೂ ಕೂಡ ಐತೆ ನೋಡಿ. ಎಲ್ಲರೂ ಅವರೇ ರಾಜಗೋಪುರದ ಮೇಲ್ಗಡೆ ತುದಿಲಿ ಥರ. ಇದು ಬಸವಪ್ಪ, ಬೀರೇಶ್ವರನ ಬಸವಪ್ಪ. ಇದು ಗರುಡ ಗಂಬ ಅಂತಾರೆ ಇದಕ್ಕೆ ನೋಡಿ. ಗರುಡ ಗಂಬ ತುಂಬ ಸುಂದರವಾಗಿ ಕಾಣ್ತೈತೆ ನೋಡಿ. ಇದು ಮಂಡ್ಯ ಜಿಲ್ಲೆ ಚೀರ್ನಳ್ಳಿ ಗ್ರಾಮದಲ್ಲಿರುವಂಥ ಬೀರೇಶ್ವರ, ಹಾಲುಕಂಬಿ ಮಲೆ ಮಹದೇಶ್ವರ ಬೀರೇಶ್ವರ ನೋಡಿ. ತುಂಬ ಸಖತ್ತಾಗೈತೆ ನೋಡಿ. ಎಷ್ಟು ತುಂಬ ಸಖತ್ತಾಗಿ ಕೆತ್ತನೆ ಮಾಡಲಾಗಿದೆ ನೋಡಿ. ಕೆಳಗಡೆ ಬಸವಪ್ಪನ ಕಾಣ್ತೈತೆ ಥರ. ಇಲ್ಲಿ ನೋಡಿ ಪ್ರಿಂಟಲ್ಲಿ ಇವಾಗ ಬೀರೇಶ್ವರ ಸ್ವಾಮಿ ಪಾರ್ವತಿ ಜೊತೆ ಗಣೇಶನ ತೊಡೆ ಮೇಲೆ ಕುಣಿಸ್ಕೊಂಡಿರೋದು, ಷಣ್ಮುಖನ ಪಾರ್ವತಿ ತೊಡೆ ಮೇಲೆ ಕುಣಿಸ್ಕೊಂಡಿರೋದು, ಬಸವಪ್ಪ, ಸಿಂಹ, ಆ ಕಡೆ ಈ ಕಡೆ ಕುರಿ ಹಂಗಂದರೆ ಟಗರುಗಳು 2 ಮೈಲಾರಿ. ಬೀರೇಶ್ವರ ಸ್ವಾಮಿ ನೆಲೆಗೊಂಡಿರೋದು ಚೀರ್ನಳ್ಳಿ ಗ್ರಾಮದಲ್ಲಿ ನೋಡಿ. ಆ ಕಡೆ ಬ್ರಹ್ಮ, ಈ ಕಡೆ ವಿಷ್ಣು, ನಾರಾಯಣ, ಋಷಿ, ಆ ಕಡೆ ಕನಕದಾಸ ನೋಡಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬನ್ನಿ ಅದೇ ಥರ ಅಲ್ಲಿ ತೋರಿಸ್ತೀನಿ. ಈ ಕಡೆ ಶಂಕು ಊದ್ತಾ ಇರೋದು
ಈ ಕಡೆ ಶಂಕು ಗುತ್ತೇರ್ದು, ಈ ಕಡೆನೂ ಶಂಕು ಗುತ್ತೇರ್ದು ನೋಡಿ. ಇಬ್ಬರು ಯಾವ ಥರ ಇದ್ದಾರೆ. ಇದೇ ನೋಡಿ ಬೋಲ್ಡು, ಶ್ರೀ 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 ಹಾಲುಕಂಬಿ ಮಲೆ ಬೀರೇಶ್ವರ ಪ್ರಸನ್ನ, ಚೀರ್ನಳ್ಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ನೋಡಿ ನೋಡಿ ತುಂಬ ಸಖತ್ತಾಗೈತೆ. ಇವರೇ ಅರ್ಚಕರು, ತುಂಬ ವರ್ಷದಿಂದ ಪೂಜೆ ಮಾಡ್ತಿದ್ದಾರೆ ಬೀರೇಶ್ವರ ದೇವಸ್ಥಾನಕ್ಕೆ, ಸ್ವಾಮಿಗೆ. ಇವರೇ ಅರ್ಚಕರು, ಜನ್ಮಾದು ಅಂತ. ತುಂಬ ಮುಂದಕ್ಕೆ ಬಾರಿ ಹೇಳಿಗೆ ಒಳಗಡೆ ನೋಡಿದಿರುತ್ತೇನೆ ಫ್ರೆಂಡ್ಸ್. ನೋಡಿ ಅದೇ ಥರ ಕಂಬ, 4 ಕಂಬ ಅವೆ. 4 ಕಂಬದ ಮೇಲ್ಗಡೆ ಕುದುರೆ, ಆನೆ, ಹಂಸ, ತವರೆ ಹೂವು ಎಲ್ಲನೂ ಋಷಿ ಮುನಿಗಳು ತಪಸ್ ಮಾಡ್ತಾ ಇರೋದು ಎಲ್ಲನೂ ಕೆತ್ತನೆ ಮಾಡಿದ್ದಾರೆ. ಇವರೇ ಅರ್ಚಕರು, ದೊರೆಸ್ವಾಮಿ ಅಂತ. ಇದು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಿ ನೀವು? 7 ತಲೆಮಾರು. ಎಷ್ಟು ಶತಮಾನದ ದೇವಸ್ಥಾನ ಸರ್ ಇದು? 2000 ಶತಮಾನದ್ದು. 2000 ಶತಮಾನದ ದೇವಸ್ಥಾನ ಅಂತ ಇದು. ತುಂಬ ಅದ್ಭುತವಾಗೈತೆ. ಬೀರೇಶ್ವರ ಸ್ವಾಮಿ ಅಂತ ನೋಡಿ. ಸಖತ್ತ ಮಾಡಿದ್ದಾರೆ ನೋಡಿ. ಗೋಪುರ ಡಿಸೈನ್ ಅಂತ ಅದ್ಭುತ ಮಾಡಿದ್ದಾರೆ ಕಲಾವಿದರು. ಈ ಕಡೆ ಬಸಪ್ಪನೂ ಕೂಡ ಐತೆ ನೋಡಿ, ತುಂಬ ಸಖತ್ತಾಗೈತೆ. ಕಾಡಲ್ಲಿ ನೆಲೆಸಿರುವಂಥ ದೇವಸ್ಥಾನ ಇದು. ಊರಿಂದ ಹೊರಕ್ಕೆ ಅಂದರೆ 1.5 ಕಿಲೋಮೀಟ್ರ್ ಊರಿಂದ ಹೊರಕ್ಕೆ ಸ್ವಾಮಿ ನೆಲೆಗೊಂಡಿದ್ದಾನೆ. ದಯವಿಟ್ಟು ಒಂದು ಟ್ರಿಪ್ಪು ಈ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಡಿ ನೀವು ಕೂಡ. ನೋಡಿ ತುಂಬ ಸಖತ್ತಾಗೈತೆ. ಅದೇ ಥರ ಹಳ್ಳಿ ಮರಗಳು ಐತೆ ನೋಡಿ, ತುಂಬ ಅದ್ಭುತ ಐತೆ ಮಾತ್ರ ಪ್ಲೇಸು. ಬನ್ನಿ ನೀವು, ನಿಮ್ಮ ಮನೆಯವರೆಲ್ಲ ಬನ್ನಿ. ಬೀರೇಶ್ವರ ಸ್ವಾಮಿ ಇದು ಪವಾಡವಾದ ಕ್ಷೇತ್ರ ನೋಡಿ. ಈ ಕಡೆ ಲಕ್ಷ್ಮಿ ಕುಂತಿದ್ದಾಳೆ ರಾಜಗೋಪುರದಲ್ಲಿ ನೋಡಿ, ಮೇಲ್ಗಡೆ. ಅದ್ರ ಕೆಳಗಡೆ ಈಶ್ವರ ಕುಂತಿದ್ದಾನೆ. ಅದ್ರ ಕೆಳಗಡೆ ಆ ಕಡೆ ಈ ಕಡೆ ಹೂಮಾಲೆಯನ್ನು ಹಿಡಿದುಕೊಂಡಿರುವ ಇಬ್ಬರು ನಟರಾಜರು ನಿಂತಿದ್ದಾರೆ. ಆ ಕಡೆ ಈ ಕಡೆ ರಾಕ್ಷಸರು ಕತ್ತಿಯನ್ನು ಹಿಡಿದುಕೊಂಡಿದ್ದಾರೆ ನೋಡಿ. ಈಶ್ವರ ಕಾಲಭೈರವ ಗುಡಿಯೊಳಗೆ ಕಾಣಿಸ್ತಾ ಇದ್ದಾನ, ಕಾಲಭೈರವ. ಈ ಕಡೆ ಪರಶುರಾಮ, ಮಧ್ಯದಲ್ಲಿ ಐದು ತಲೆಯನ್ನು ಹೊಂದಿರುವ ಋಷಿ ನೋಡಿ. ಈ ಕಡೆನೂ ಅಷ್ಟೇ ಈಶ್ವರ ಕುಂತಿದ್ದಾನೆ ಮಧ್ಯದಲ್ಲಿ. ಆಯುರ್ವೇದಿಕ್ ಅಂತಾರಲ್ಲ ಹಿಂದೆ, ಅದೇ ಈಶ್ವರ ಇದು. ಇಲ್ಲೂ ಕೂಡ 5 ತಲೆ ಹೊಂದಿರುವ ಈಶ್ವರ ಅವನೇ. ಇದೇ ಥರ ನೋಡಿ, ತುಂಬ ಅದ್ಭುತವಾಗೈತೆ ದೇವಸ್ಥಾನ ಅಂತೂ. ಬೀರೇಶ್ವರ ಸ್ವಾಮಿ ನೋಡಿ.
ನೀವು ನೋಡ್ರಿ ಬೇಡಿಕೊಡಿ ಬಸವಪ್ಪ ಐತೆ, ಈಶ್ವರ ನಿಂತಿದ್ದಾನೆ ನೋಡಿ. ವೀರಭದ್ರೇಶ್ವರ ಸ್ವಾಮಿನೂ ಕೂಡ ಐತೆ, ಅದ್ರ ಮೇಲ್ಗಡೆ ಈಶ್ವರ ಐತೆ. ಆ ಕಡೆ ಈ ಕಡೆ ತಮಟೆಯನ್ನು ಬಡಿತಿರುವ ನರ್ತಕ ನಟರಾಜನು ಕೂಡ ಐತೆ ಮೇಲ್ಗಡೆ. ಆ ಕಡೆ ಮೇಲ್ಗಡೆ ನರ್ತಕಿ ಇಬ್ಬರು ಅವರೇ. ಮೇಲ್ಗಡೆ ಈಶ್ವರ ಸ್ವಾಮಿ ಆಯುರ್ವೇದಿಕ್ಕೋ ಇದರಲ್ಲಿ ಮೌನವಾಗಿ ಕುಳಿತಿದ್ದಾನೆ. ದಯವಿಟ್ಟು ಒಂಟಿ ಥರ ಇಲ್ಲೂ ಒಂದು ಈಶ್ವರ ಬೀರೇಶ್ವರನ ಕೂರಿಸಿದ್ದಾರೆ. ಇದ್ರ ಒಳಗಡೆ ಒಂದು ನೋಡಿ. ಈ ಜಾಗದಲ್ಲಿ ನಾನು ಕಂಡು ಮಟ್ಟಿಗೆ 2 ಆಲದ ಮರ ಇದು ಆ ಕಡೆ ಈ ಕಡೆ. ಇವತ್ತಿಲ್ಲ, ಅದನ್ನು ನಾಶ ಮಾಡಿಬಿಟ್ಟಿದ್ದಾರೆ. ನಾನು ಬುದ್ಧಿ ಕಣ್ಮಟ್ಟಿಗೆ ಇಲ್ಲಿ ಆ ಕಡೆ ಈ ಕಡೆ 2 ಆಲದ ಮರ ಇದ್ದು ಈ ಜಾಗದಲ್ಲಿ. ಇವತ್ತಿಲ್ಲ, ನಾಶ ಮಾಡಿದ್ದಾರೆ ಅದನ್ನು. ಆ ಹಿಂದಗಡೆ ಕಾಂಪೌಂಡ್ ಪಕ್ಕ ಕಾಣಿಸ್ತೈತಲ್ಲ, ಮುಂದೆಗಡೆ ಕಾಂಪೌಂಡ್ ಅದು ಹುತ್ತ, ಅದು ಬೀರೇಶ್ವರ ಹುತ್ತ. ಇದು ಬಿಲ್ಪತ್ರೆ ಮರ ಅಂತಾರೆ ಇದಕ್ಕೆ ನೋಡಿ. ತುಂಬ ಸಖತ್ತಾಗಿ ಬಿಟ್ಟೈತೆ. ಅದು ಅದೇ ಥರ ಬ್ಯಾಲ್ದ ಕಾಯಿ ಬರ್ದುವಾ, ಬ್ಯಾಲ್ದಣ್ಣು ಕಾಯಿನೂ ಕೂಡ ಅದೇ ಥರ ಬಿಡ್ತದೆ. ಇದು ಬಿಲ್ಪತ್ರೆ ಮರ ನೋಡಿ. ಇದು ನಾಗರ ಕಟ್ಟೆ ನೋಡಿ. ಹಳ್ಳಿ ಮರ ದೊಡ್ಡದಾಗಿ ಐತೆ. ನಾಗರ ಕಟ್ಟೆ ಇದು ತುಂಬ ಸಖತ್ತಾಗೈತೆ. ಇದು ಸುಮಾರು 7000 ವರ್ಷದ ಹಿಂದೆ ಇರುವಂಥ ಹಳ್ಳಿ ಮರ ನೋಡಿ. ಋಷಿ ಮುನಿಗಳು ತಪಸ್ಸು ಮಾಡ್ತಿದ್ದಂಥ ಹಳ್ಳಿ ಮರ ನೋಡಿ. ಇದು ಗಣೇಶನ ದೇವಸ್ಥಾನ. ಒಳಗಡೆ ಗಣೇಶನ ಪರ್ದೆಯನ್ನು ಬಿಟ್ಟಿದ್ದಾರೆ ನೋಡಿ. ಗಣೇಶ ಕಾಣ್ತಾ ಇಲ್ಲ, ಪರ್ದೆ ಮಾತ್ರ ನಿಮ್ಗೆ ಕಾಣ್ತಾ ಇರುತ್ತೆ ಅಷ್ಟೇ ನೋಡಿ. ಪರ್ದೆ ಕೂಡ ಬಿಟ್ಬಿಟ್ಟಿದ್ದಾರೆ. ಅದೇ ಥರ ನಾಯಿ ಮರಿಯೂ ಕೂಡ ಐತೆ ಒಂದು ನೋಡಿ. ತುಂಬ ಸಖತ್ತಾಗೈತೆ ನೋಡಿ. ತುಂಬ ಸಖತ್ತಾಗೈತೆ. ಐಶ್ವರ್ಯ ಅಂತಸ್ತು ಕೊಡುವಂಥ ಬುದ್ಧಿ ಶಕ್ತಿ ಕೊಡುವಂಥ ದೇವಸ್ಥಾನ ಇದು. ಬೀರೇಶ್ವರ ಯಾರನ್ನೂ ಕೈ ಬಿಡಲಿಲ್ಲ ಇದುವರೆಗೂ ನೋಡಿ. ತುಂಬ ಶ್ರೇಷ್ಠವಾದ ದೇವರು ಇದು ಬೀರೇಶ್ವರ ಸ್ವಾಮಿ. ಕಷ್ಟ ಅನ್ನೋರಿಗೆ ಕಾಪಾಡುವಂಥ ದೇವರು. ಕೈ ಹಿಡಿದು ಯಾರು ಕಷ್ಟ ಅಂತಾರೆ ಅವ್ರನ್ನ ಕಾಪಾಡುವಂಥ ದೇವರು ಇದು ಬೀರೇಶ್ವರ ಸ್ವಾಮಿ. ದಯವಿಟ್ಟು ಎಲ್ಲ ಬಂದು ಈ ಕ್ಷೇತ್ರಕ್ಕೆ ಒಂದು ಟ್ರಿಪ್ ಭೇಟಿ ಕೊಡಿ. ಯುಗಾದಿ ಹಬ್ಬ ನೋಡಿ. ಯುಗಾದಿ ಹಬ್ಬನ ಜೋರಾಗಿ ನಡೀತದೆ. ಅದೇ ಥರ ಇದು ಆನೆಕಲ್ಲು ಅಂತಿದ್ದ ನಾವು ಹಿಂದೆ. ಇದನ್ನು ಅದೇ ಥರ ಐತೆ ನೋಡಿ. ಆನೆ ಥರನೇ ಐತೆ ಒಂದು ಸ್ವಲ್ಪ. ಇದು ಆನೆ ಮಲಗಿರುವಂಗೆ ಐತೆ ನೋಡಿ. ದೀಪಾವಳಿ ಹಬ್ಬದ ದಿವಸ ಬಲಿಪಾಡ್ಯಮಿಯಲ್ಲಿ ಜೋರಾಗಿ ನಡೀತದೆ. ಬಲಿಪಾಡ್ಯ ಅಂದ್ಬಿಟ್ಟು ದೀಪಾವಳಿ ಹಬ್ಬದಲ್ಲಿ ಬಲಿಪಾಡ್ಯ ತುಂಬ ಅದ್ಭುತವಾಗಿ ನಡೀತದೆ. ಇಲ್ಲಿ ತುಂಬ ಗ್ರ್ಯಾಂಡಾಗಿ ನಡೀತದೆ. ಒಂದು ಟ್ರಿಪ್ ಬಂದು ಭೇಟಿ ಕೊಡಿ ನೀವು ಕೂಡ. ಅದೇ ಥರ ಕಲ್ಯಾಣಿ ಐತೆ ಇಲ್ಲಿ ಪಕ್ಕದಲ್ಲಿ. ಅದನ್ನು ತೋರಿಸ್ತೀನಿ ನಿಮಗೆ ಒಂದು ಟ್ರಿಪ್ಪು. ಕಲ್ಯಾಣಿಯ ಇದು ಕಲ್ಯಾಣಿದು ತುಂಬ ಚೆನ್ನಾಗೈತೆ. ಕಲ್ಯಾಣಿ ಕೂಡ ನೋಡಿ. ಬಂದು ಒಂದು ಟ್ರಿಪ್ಪು ನೀವು ಕೂಡ ನಿಮ್ಮ ಮಕ್ಕಳು ಮನೆಯವರು ಎಲ್ಲರೂ ಬಂದು ಒಂದು ಟ್ರಿಪ್ಪು ತೋರಿಸಿ ಬೀರೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಂಡು ಹೋಗಿ. ತುಂಬ ಅದ್ಭುತವಾದ ಬೀರೇಶ್ವರ ಪಾಡ ಮಾಡಿದ್ದಂಥ ಜಾಗ ಇದು ನೋಡಿ. ಕೀರ್ನಹಳ್ಳಿ ಗ್ರಾಮ ನೋಡಿ. ಮಂಡ್ಯ ಪಕ್ಕ ಕೀರನಹಳ್ಳಿ ತುಂಬ ಸಖತ್ತಾಗೈತೆ. ಕೀರ್ನಹಳ್ಳಿ ಅಂತ ಗೊತ್ತಾಗಲಿಲ್ಲ ಅಂದರೆ ರೌಡಿ ಶಂಕರ ಕೀರ್ನಹಳ್ಳಿ ಆ ಊರು. ಅಲ್ಲೇ ಬೀರೇಶ್ವರ ಸ್ವಾಮಿ ನೆಲ್ಕೊಂಡಿರೋದು ನೋಡಿ. ತುಂಬ ಸಖತ್ತಾಗೈತೆ ದೇವಸ್ಥಾನ. ಮೌನವಾಗಿ ಬಸವಪ್ಪ ಮಲ್ಲಿಕೊಂಡೈತೆ ನೋಡಿ. ಕೂತ್ಕೊಂಡಿರ್ದಿದ್ದು
ತುಂಬ ಸಖತ್ತಾಗೈತೆ. ದಯವಿಟ್ಟು ಒಂದು ಟ್ರಿಪ್ ಎಲ್ಲರೂ ಬಂದು ದರ್ಶನ ಪಡೀರಿ ಬೀರೇಶ್ವರ ಸ್ವಾಮಿದ. ಚೀರ್ನಹಳ್ಳಿ ಜನಗಳಿಗೆ ನನ್ನೊಂದು ನಮಸ್ಕಾರ. ವಿಡಿಯೋ ಮಾಡಿರ್ತೀವಿ ಇಲ್ಲಿ ಬಂದು